ಹಾಯ್ ಫ್ರೆಂಡ್ಸ್, ಐ ಆಮ್ ಪುನೀತ್. ವೆಲ್ಕಮ್ ಟು ಮೈ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಪುನೀತ್ ಫಾರಂ. ಸ್ನೇಹಿತರೆ, ವೆರಿ ಇಂಪಾರ್ಟೆಂಟ್ ಇದು ಹಾಟ್ ಟಾಪಿಕ್ಸ್ ಕಂಟಿನ್ಯೂ ಸೀರೀಸ್ ಮಾಡ್ತಾ ಇದ್ದೀನಿ. ಜಿ ಐ ಟ್ಯಾಕ್ಸ್ ಕಂಪ್ಲೀಟ್ ಮಾಡಿದ್ದೀವಿ, ಸುದ್ದಿಯಲ್ಲಿದ್ದು ಲಾಸ್ಟ್ 1 ಇಯರಿಂದ. ಜೊತೆಗೆ ನಾವು ಪ್ರಮುಖವಾದ ಸೂಚ್ಯಂಕ ಕಂಪ್ಲೀಟ್ ಮಾಡಿದ್ದೀವಿ. ಇವಾಗ ಕಮಿಟೀಸ್, ಓಕೆ, ಕಮಿಷನ್ ಕಮಿಟಿ ಏನು ನಮ್ಮ ಸರ್ಕಾರ ಮಾಡಿರುತ್ತೆ, ವೆರಿ ಇಂಪಾರ್ಟೆಂಟು. 2020ರಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು, ಇಂಪಾರ್ಟೆಂಟ್ ಅನ್ನೋಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್ ಮಾತ್ರ ತೊಗೊಂಡಿದ್ದೀನಿ. ಎಕ್ಸಾಮಲ್ಲಿ ಬರ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇದೆ. ಓಕೆ ಸರ್, ಬನ್ನಿ. ಯಾರು ನನ್ನ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ ಸ್ನೇಹಿತರೆ, ಅದರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ. ವಿಡಿಯೋ ಲಿಂಕ್ಸ್ ಆಗಿರ್ಬೋದು, ಕ್ವಿಝಸ್ ಆಗಿರ್ಬೋದು, ಓಕೆ, PDF ನೋಟ್ಸು ನಿಮಗೆ ಅಲ್ಲಿ ಸಿಗುತ್ತೆ. ಫೈನ್. ಸೊ ಇಲ್ಲಿ ಮೊದಲನೇದಾಗಿ ಕನ್ನಡ ಇಂಗ್ಲೀಷ್ ಎರಡು ತೊಗೊಂಡಿದ್ದೀನಿ. ಇದು ಅರ್ಥ ಮಾಡ್ಕೊಳ್ಳಿ. ಇದು ಕಮಿಟಿ ಹೆಸರು, ಏನು ಕಮಿಟಿ ಇದು ಅಂತ. ಓಕೆ, ಯಾವ ಕಮಿಟಿ ಇದು? ಇದು ಅದರ ಕಮಿಟಿಯ ಅಧ್ಯಕ್ಷರು ಮತ್ತು ಯಾವುದಕ್ಕೋಸ್ಕರ ಮಾಡಿದ್ದಾರೆ. ನಾನು ಡೀಟೇಲಾಗಿ ಹೇಳ್ತಾ ಹೋಗ್ತೀನಿ ಒಂದೊಂದನ್ನು. ಓಕೆ, ಇಲ್ಲಿ ಕನ್ನಡದಲ್ಲಿದೆ, ಇಂಗ್ಲೀಷಲ್ಲಿದೆ. ನಾನು ಮೋಸ್ಟ್ ಇಂಪಾರ್ಟೆಂಟ್ ತೊಗೊಂಡಿದ್ದೀನಿ. ಇಲ್ಲಿ ನೋಡಿದ್ರೆ ನಮಗೆ 30-40 ಕಮಿಟೀಸ್ಗಳು ತೊಗೋಬೋದು. ಬಟ್ ಅದು ತುಂಬ ಎವ್ರಿ ಮಂತ್, ಎವ್ರಿ ವೀಕ್ ಆಗ್ತಾನೆ ಇರುತ್ತೆ ಸಣ್ಣ ಪುಟ್ಟ ಕಮಿಟಿಗಳು. ಅದು ಸಣ್ಣ ಪುಟ್ಟ ಕಮಿಟಿಗಳೆಲ್ಲ ಎಕ್ಸಾಮಲ್ಲಿ ಬರಲ್ಲ. ಮೋಸ್ಟ್ ಇಂಪಾರ್ಟೆಂಟ್ ಸುದ್ದಿಯಲ್ಲಿ ಯಾವುದಿತ್ತು ಅಂಥದ್ದು ಎಕ್ಸಾಮಲ್ಲಿ ಕೇಳ್ತಾನೆ. ಓಕೆ ಸರ್, ನಾವು ಪ್ರೀವಿಯಸ್ FD, SDA, KS 10 ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಫೈನ್. ಇಲ್ಲಿ ಮೊದಲನೇ ಕಮಿಟಿ MSME ಲೋನ್ ಸ್ಕೀಮ್ ಇಂಪ್ಲಿಮೆಂಟೇಷನ್, ಅಂದರೆ MSME ಸಾಲ ಯೋಜನಾ ಅನುಷ್ಠಾನ. ಅಂದರೆ ನಮ್ಮ ಒಂದು ಕೈಗಾರಿಕೆಗಳಲ್ಲಿ ಮೈಕ್ರೋ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸಸ್ ಅಂತ ಕರಿತೀವಿ. ಅಂದರೆ ಅತಿ ಸಣ್ಣ ಮತ್ತು ಮಧ್ಯಮ ಗಾತ್ರದ ಒಂದು ಕೈಗಾರಿಕೆಗಳು, ಅದನ್ನು ಉತ್ತೇಜನ ಮಾಡಬೇಕು ಅಂತೇಳಿ. ಏನು ಉತ್ತೇಜನ ಮಾಡಬೇಕು, ಯಾವುದಕ್ಕೋಸ್ಕರ? ಇದರ ಒಂದು ಕಮಿಟಿಯ ಅಧ್ಯಕ್ಷರು ಯಾರಾಗಿದ್ದರು? ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರಾಗಿದ್ದರು. ಹೆಡೆಡ್ ಬೈ ಡಿಫೆನ್ಸ್ ಮಿನಿಸ್ಟರ್ ರಾಜನಾಥ್ ಸಿಂಗ್. ಏನಿದು ಅಂದರೆ 3 ಲಕ್ಷ ಕೋಟಿ ತನಕ ಏನಾಗುತ್ತೆ ಸಾಲ ಕೊಡ್ತಕ್ಕಂಥದ್ದು. ಹೆಂಗೆ ಕೊಡ್ತಾರೆ ಅಂತಂದರೆ ಕೊಲ್ಯಾಟರ್ ಫ್ರೀ, ಅಂದರೆ ಯಾವುದೇ ಆದ ರೀತಿಯಾದ ಒಂದು ಆಧಾರ ಇಟ್ಕೊಳ್ದೆ ಹಾಗೆಯೇ ಮುಕ್ತ ಸಾಲ ಕೊಡ್ತಕ್ಕಂಥದ್ದು. ಇದಕ್ಕೆ ಯಾವ್ದಾದ್ರು ಸಮಸ್ಯೆಗಳೇನು ಬರುತ್ತೆ ಮಧ್ಯ ಸ್ಮಾಲ್ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ. ಸೊ ಇದ್ರ ಬಗ್ಗೆ ಬೇಗ ಆಗಬೇಕು. ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಂತ ಕೇಳ್ತೀವಲ್ಲ, ಹಂಗೆ ಬೇಗ ಅವರ ಕೈಗೆ ಸಿಗಬೇಕು. ಇದರಿಂದ ಏನಾಗುತ್ತೆ, ಎಕನಾಮಿ ಡೆವಲಪ್ ಆಗುತ್ತೆ, ಕೆಲಸಗಳು ಸಿಗ್ತವೆ, ಸೊ ಎಂಪ್ಲಾಯ್ಮೆಂಟ್ ಜನರೇಷನ್ ಆಗುತ್ತೆ. ಸೊ ಅದರಿಂದ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಕಮಿಟಿ. MSME ಲೋನ್ ಸ್ಕೀಮ್ ಇಂಪ್ಲಿಮೆಂಟೇಷನ್, ಸಾಲ ಯೋಜನಾ ಅನುಷ್ಠಾನ. ಓಕೆ ಸರ್, ರಾಜನಾಥ್ ಸಿಂಗ್ ಅವರು. ಫೈನ್. ನೆಕ್ಸ್ಟ್ ಬನ್ನಿ. ಟೆಲಿಕಾಂ ವಲಯದಲ್ಲಿ ಒತ್ತಡ ಕಡಿಮೆ ಮಾಡಲು ಸಹಾಯ ಮಾಡೋಕ್ಕೋಸ್ಕರ ಹೆಲ್ಪ್ ಟು ಈಸ್ ಸ್ಟ್ರೆಸ್ ಇನ್ ಟೆಲಿಕಾಂ ಸೆಕ್ಟರ್, ರಾಜೀವ್ ಗೌಬಾ ಅವ್ರನ್ನ ಮಾಡಿದ್ದಾರೆ. ಸೊ ರಾಜೀವ್ ಗೌಬಾ ಈ ಒಂದು ಸಮಿತಿಯ ಅಧ್ಯಕ್ಷರು. ಏನಿದು ಟೆಲಿಕಾಂ? ಸರ್ ನಿಮ್ಗೆ ಗೊತ್ತಿದೆ, ಟೆಲಿಕಾಂ ಇಂಡಸ್ಟ್ರೀಸು 1.33 ಟ್ರಿಲಿಯನ್ ಏನಾಗುತ್ತೆ ಅವರ ಒಂದು ಸ್ಟ್ಯಾಚ್ಯುಟರಿ ಡ್ಯೂಸು ಉಳ್ಕೊಂಡಿದ್ರು. ಓಕೆ, ಶಾಸನಾತ್ಮಕ ದುಡ್ಡು. ಬಟ್ ಅಂದರೆ ಏನು ಅಂತಂದರೆ, ಈ ಒಂದು ಸ್ಪೆಕ್ಟ್ರಮ್ ಏನೋ ಅಳವಡಿಸಿದ್ರು, ಇದರಿಂದ ಆಗ್ತಕ್ಕಂಥ ಒಂದು ಉಪಯೋಗ ಮತ್ತು ಇದರಿಂದ ಪಡ್ಕೊಂಡಿರ್ತಕ್ಕಂಥ ಇದರಲ್ಲಿ ಅವರೊಂದಷ್ಟು ಸರ್ಕಾರಕ್ಕೆ ನಮ್ಮ ಇದಕ್ಕೆ ಕೊಟ್ಟಬೇಕಾಗಿದೆ ಟೆಲಿಕಾಂ ಇಂಡಸ್ಟ್ರಿ ಅವರು. ಸೊ ಇದು ಕೊಟ್ಟಿರಲಿಲ್ಲ. ಇದು ನಮ್ಮ ಒಂದು ಸುಪ್ರೀಂ ಕೋರ್ಟಲ್ಲಿ ಕೂಡ ಕೇಸ್ ನಡೀತಾ ಇತ್ತು. ಸೊ ಇದು ನಮ್ಮ ಸರ್ಕಾರದ ವತಿಯಿಂದ ಬಂದಿರೋದ್ರಿಂದ, ಸೊ ಹೆಂಗೆ ಇದನ್ನು ಮ್ಯಾನೇಜ್ ಮಾಡಬೇಕು, ಸುಪ್ರೀಂ ಕೋರ್ಟ್ ಕೂಡ ಹೇಳಿತ್ತು, ಹೆಂಗೆ ಇದನ್ನು ಕಟ್ಟಬೇಕು, ಯಾವ ಇನ್ಸ್ಟಾಲ್ಮೆಂಟಲ್ಲಿ ಕಟ್ಟಬೇಕು, ಎಷ್ಟು ಕೊಡಬೇಕು ಅವರು. ಸೊ ಹೀಗೆ ಓಕೆ, ಅವ್ರಿಗೆ ಬರ್ತಕ್ಕಂಥ ಪ್ರಾಫಿಟ್ ಅದ್ರ ರಿಲೇಟೆಡ್ ಅದರ ಮೇಲೆ. ಸೊ ಅದಕ್ಕೋಸ್ಕರ ಇದನ್ನು ಮಾಡಿದರು, ಸ್ಪೆಕ್ಟ್ರಮ್ ಹಂಚಿಕೆ ಒಂದು ಇದರ ಮೇಲೆ. ಸೊ ಕೇಳ್ಬೋದು, ಹೆಚ್ಚು ಅಂದರೆ ಟೆಲಿಕಾಂ ಸ್ಪೆಕ್ಟ್ರಮ್ನ ಈಸಿಯಾಗಿ ತೊಗೊಂಡೋಗೋಕ್ಕೆ ಅವರು ಬಾಕಿ ಉಳಿಸ್ಕೊಂಡಿರೋದನ್ನ ಕೊಡೋಕ್ಕೋಸ್ಕರ ಒಂದು ಕಮಿಟಿ ಮಾಡಿದ್ವಿ. ಯಾವುದು ಒಂದು ರಾಜೀವ್ ಗೌಬಾ. ವೆರಿ ಇಂಪಾರ್ಟೆಂಟ್, ಪ್ರಮುಖವಾಗಿ ಸುದ್ದಿಯಲ್ಲಿತ್ತು. ನೆಕ್ಸ್ಟ್ ಬನ್ನಿ. ನೆಕ್ಸ್ಟ್, ಸಾಲ ಪುನರ್ರಚನೆಗಾಗಿ ನಿಯತಾಂಕಗಳನ್ನು ಹೊಂದಿಸುವುದು, ಅಂದರೆ ಸೆಟ್ಟಿಂಗ್ ಪ್ಯಾರಾಮೀಟರ್ಸ್ ಫಾರ್ ಲೋನ್ ರೀಸ್ಟ್ರಕ್ಚರಿಂಗ್. ಅಂದ್ರೆ ಏನು ಅಂದರೆ, ನಿಮ್ಗೆ ಗೊತ್ತಿದೆ, ಈ ನಮ್ಮ ಬ್ಯಾಂಕ್ಗಳ ಮರ್ಜರ್ ಯಾಕಾಯ್ತು ಸರ್? ಬಿಕಾಸ್ ಬ್ಯಾಂಕ್ಗಳು ಲಾಸ್ ನಡೀತಾ ಇತ್ತು. ಯಾಕೆ ಲಾಸ್ ನಡೀತಿತ್ತು? ಬಿಕಾಸ್ ಆಫ್ NPA, ಅಂದರೆ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಅಂತ ಕರಿತೀವಿ. ನೀವು ಎಕಾನಮಿ ಓದಿದ್ರೆ ಗೊತ್ತಿರುತ್ತೆ. NPA ಅಂದ್ರೆ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್, ಅಂದರೆ ಅವ್ರು ಸಾಲ ಕೊಟ್ಟಿರ್ತಾರೆ, ಅದರಿಂದ ದುಡ್ಡು ಬರ್ತಾ ಇರಲ್ಲ, ಬಡ್ಡಿ ಬರ್ತಿರಲ್ಲ, ಅದರ ಒಂದು ಅಸಲು ಬರ್ತಿರಲಿಲ್ಲ. ಸೊ ಇದರಿಂದ ಬ್ಯಾಂಕ್ಗಳು ಲಾಸಲ್ಲಿ ನಡೀತಾ ಇರ್ತವೆ. ಅದಕ್ಕೆ ಅವರು ಏನು ಮಾಡ್ತಾರೆ, ಒಂದಕ್ಕೊಂದು ಲಾಭ ಇರ್ತಕ್ಕಂಥ ಬ್ಯಾಂಕ್ ಜೊತೆ ಮರ್ಜ್ ಮಾಡಿತ್ತು. ಇಷ್ಟು ಮಾಡಿದ್ರೆ ಆಗಲ್ಲ, ಒಂದಷ್ಟು ದುಡ್ಡನ್ನ ಏನು ಮಾಡಬೇಕು, ಕೊಡಬೇಕು. ಹೆಂಗೆ ಕೊಡಬೇಕು? ಈಗ ಫಾರ್ ಎಕ್ಸಾಂಪಲ್, ಈಗ ಎಲ್ಲಿ ಲಾಸ್ ಆಗಿತ್ತು, ಓಕೆ, ಲೋನ್ ತೊಗೊಂಡು ಎಲ್ಲಿ ಲಾಸ್ ಆಗಿತ್ತು, ಆ ಕಂಪನಿಗಳಿಗೆ ಹೆಂಗೆ ಅವರು ಅದನ್ನು ಹೊರಗೆ ಬರೋದು ಅದರಿಂದ. ಸೊ ಹೆಂಗೆ ಅವರು ಬ್ಯಾಂಕ್ಗಳಿಗೆ ಆ ಸಾಲ ತೀರಿಸೋದು, ಅವರ ಅಸೆಟ್ಸ್ನ ಮಾರ್ಬಿಟ್ಟು ತೀರಿಸ್ಬೇಕಾ, ಅಥವಾ ಅವ್ರಿಗೆ ಇನ್ನೊಂದು ಸ್ವಲ್ಪ ಏನಾದ್ರು ದುಡ್ಡು ಕೊಟ್ಟಿದ್ರೆ ಅವ್ರಿಗೆ, ಆ ಕಂಪ್ನೀಸ್ಗಳಿಗೆ ಅಥವಾ ಆ ಒಂದು ಸಂಸ್ಥೆಗಳಿಗೆ, ಸೊ ಅದರಿಂದ ಹೊರಗೆ ಬರ್ತಾರ. ಈಗ ಅಂದರೆ ಕೋವಿಡಿಂದ ಕೂಡ ಏನಾಗುತ್ತೆ, ಲಾಸಲ್ಲಿತ್ತು, ಜೊತೆಗೆ ಅವರ ಒಂದು ವ್ಯಾಪಾರ ವಹಿವಾಟಲ್ಲಿ ಲಾಸಲ್ಲಿತ್ತು. ಹೆಂಗೆ ಮಾಡೋದು, ಇದು ಹೆಂಗೆ ನಾವು ತರೋದು ಅನ್ನೋ ಒಂದು ಇದಕ್ಕೋಸ್ಕರ ಲೋನ್ ರೀಸ್ಟ್ರಕ್ಚರಿಂಗ್ ಪ್ಯಾರಾಮೀಟರ್ ಅಂತ ಹೇಳಿ ಒಂದು ಕಮಿಟಿ ಮಾಡಿದ್ರು. KV ಕಾಮತ್ ಅವರು. ವೆರಿ ಇಂಪಾರ್ಟೆಂಟ್ ಸರ್. KV ಕಾಮತ್ ನಿಮ್ಗೆ ಗೊತ್ತಿದೆ, ನಮ್ಮ ಕರ್ನಾಟಕದವರು. ಇವರು ನಿಮ್ಗೆ ಗೊತ್ತಿದೆ, ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್, ನಮ್ಮ ಬ್ರಿಕ್ಸ್ ಬ್ಯಾಂಕ್ ಅಂತೇನು ಹೇಳ್ತೀವಿ, ಮೊದಲ ಅಧ್ಯಕ್ಷರಾಗಿದ್ದವರು ನ್ಯೂ ಡೆವಲಪ್ಮೆಂಟ್ ಬ್ಯಾಂಕು. ಈಗ ಅವರು ಅಲ್ಲಿಂದ ಅವರ ಒಂದು ಅವಧಿ ಮುಗ್ದು ಈಗ ಬೇರೆಯವರಾಗಿದ್ದಾರೆ.
ಸೊ ಅದರಿಂದ ಕೆ ವಿ ಕಾಮತ್ ಅವ್ರನ್ನ ಇಲ್ಲಿಗೆ ಅಧ್ಯಕ್ಷರು ಮಾಡಿದರು ಈ ಕಮಿಟಿಗೆ. ರೆಸೊಲ್ಯೂಷನ್ ಹೆಂಗೆ ಮಾಡಬೇಕು, ಓಕೆ, ಹೆಂಗೆ ಬರಬೇಕು ಅದರಿಂದ ಹೊರಗಡೆ ಅಂತ ಹೇಳಿ. ಓಕೆ, ನೆಕ್ಸ್ಟ್ ಬನ್ನಿ. ಜನಸಮೂಹದ ಹಲ್ಲೆ ಮಾಡ್ತಕ್ಕಂಥದ್ದು ಹಿಂಸಾಚಾರ ಅಂದರೆ ಮಾಬ್ ಲಿಂಚಿಂಗ್ ಅಂತ ಕರಿತೀವಿ, ಮಾಬ್ ವಯಲೆನ್ಸ್ ಅಂತ ಕರಿತೀವಿ. ಅಂದರೆ ಅದು ಯಾವುದೇ ಕಾರಣ, ದಲಿತರು ಅನ್ನೋ ಒಂದು ಕಾರಣ ಆಗಿರ್ಬೋದು, ಅಥವಾ ಅವರು ಹಸುಗಳನ್ನ ಇದು ಮಾಡ್ತಾರೆ ಅನ್ನೋ ಒಂದು ಕಾರಣ ಆಗಿರ್ಬೋದು, ಈ ರೀತಿ ನಡೀತಾನೆ ಇರ್ತದೆ. ಸೊ ಇದ್ರ ವಿರುದ್ಧ ಕ್ರಮ ಕೈಗೊಳ್ಬೇಕು ಅಂತ ಹೇಳಿ. ಓಕೆ, ಸುಮ್ಮನೆ ಹೇಳಿ ಆ ಹೆಸರಲ್ಲಿ ಅವ್ರ ಮೇಲೆ ಏನೋ ಹಿಂಸಾಚಾರ ಮಾಡೋದು, ಓಕೆ, ಹಲ್ಲೆ ಮಾಡೋದು, ಇವೆಲ್ಲ ಮಾಡಬಾರ್ದು ಅಂತೇಳಿ ಇದು ಆಲ್ರೆಡಿ ಇತ್ತು ಕಮಿಟಿ. ಆದರೆ ಈಗ ಆ ಕಮಿಟಿ ಅಧ್ಯಕ್ಷರನ್ನಾಗಿ ನಮ್ಮ ಗೃಹ ಸಚಿವರಾದ ಅಮಿತ್ ಶಾ ಅವನ್ನ ಮಾಡಿದ್ದಾರೆ. ಮೊದಲು 4 ಸದಸ್ಯರ ಕಮಿಟಿ 2018 ರಚನೆ ಆಗಿತ್ತು. ಇವಾಗ ಈ ಕಮಿಟಿ ಅಧ್ಯಕ್ಷರಾಗಿ ನಮ್ಮ ಅಮಿತ್ ಶಾ ಅವನ್ನ ಮಾಡಿದ್ದಾರೆ. ವೆರಿ ಇಂಪಾರ್ಟೆಂಟ್ ದಿಸ್ ಕಮಿಟಿ ಇಸ್ ಆಲ್ಸೋ. ಓಕೆ ಸರ್, ನೆಕ್ಸ್ಟ್ ಬನ್ನಿ. ನಾನು ಕರೆಂಟ್ ಅಫೇರ್ ರಿಲೇಟೆಡ್ ಮಾತ್ರ ತಗೋತಾರೆ ಸ್ನೇಹಿತರೆ. 2020, 19, 20ರಲ್ಲಿ ಪ್ರಮುಖವಾಗಿರ್ತಕ್ಕಂಥ ತಗೋತಾ ಇರೋದು ನಾನು ಸ್ಟ್ಯಾಟಿಕ್ ಪೋರ್ಷನ್, ಅಂದರೆ ನಾವು 1900 ಅಂದರೆ ಮೊದಲನ್ನ ಇತ್ತಲ್ಲ ಅದನ್ನು ತಗೋತಲ್ಲ, ದ ಕರೆಂಟ್ ಅಫೇರ್ ರಿಲೇಟೆಡ್ ತಗೊತಾರೆ. ಓಕೆ, ಇಲ್ಲಿ ಇನ್ಫೋಸಿಸ್ ಸಹ ಸಂಸ್ಥಾಪಕ ಕ್ರಿಸ್ ಗೋಪಾಲಕೃಷ್ಣ ಗೊತ್ತಿರಬೇಕು. ಕ್ರಿಸ್ ಗೋಪಾಲಕೃಷ್ಣ ಇನ್ಫೋಸಿಸ್ ಕೋಫೌಂಡರು, ಇವರ ಒಂದು ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಮಾಡಿದ್ದಾರೆ, ಎಕ್ಸ್ಪರ್ಟ್ ಪ್ಯಾನಲ್ ಟು ಎಕ್ಸಾಮಿನ್ ನಾನ್ ಪರ್ಸನಲ್ ಡೇಟಾ ರೆಗ್ಯುಲೇಷನ್ ಅಂತ. ಅಂದರೆ ವೈಯಕ್ತಿಕವಲ್ಲದ ದತ್ತಾಂಶ, ವೆರಿ ಇಂಪಾರ್ಟೆಂಟ್ ಸರ್, ಅರ್ಥ ಮಾಡ್ಕೊಳ್ಳಿ. ದತ್ತಾಂಶ ಅಂದ್ರೇನು? ಈಗ ವೈಯಕ್ತಿಕ ದತ್ತಾಂಶ ಪರ್ಸನಲ್ ಡೇಟಾಗೂ, ಓಕೆ, ನಾನ್ ಪರ್ಸನಲ್ ಡೇಟಾಗೂ ಡಿಫ್ರೆನ್ಸ್ ಇದೆ. ಪರ್ಸನಲ್ ಡೇಟಾ ಅಂದ್ರೇನು? ಈಗ ನಿಮ್ಮ ಆಧಾರ್ ಕಾರ್ಡ್ ಆಗಿರ್ಬೋದು ಅಲ್ವಾ ಸರ್, ನಿಮ್ಮ ಆಧಾರ್ ಕಾರ್ಡ್ ಆಗಿರ್ಬೋದು, ಅಥವಾ ನಿಮಗೆ ಬ್ಯಾಂಕ್ ರಿಲೇಟೆಡ್ ಆಗಿರ್ಬೋದು, ಇದೆಲ್ಲ ನಾವು ಕೊಡ್ತಾ ಇರ್ತೀವಿ, ಅಲ್ಲಿ ಇಲ್ಲಿ ನಾವು ತೊಗೋಬೇಕಂದ್ರೆ ಕೊಡ್ತಾ, ದಟ್ ಇಸ್ ಪರ್ಸನಲ್ ಡೇಟಾ. ಅದನ್ನ ಹೆಂಗೆ ಕ್ಯಾಪ್ಚರ್ ಮಾಡಬೇಕು ಅದಕ್ಕೆ ಬೇರೆ ಕಮಿಟಿ ಇದೆ. ನಾನ್ ಪರ್ಸನಲ್ ಡೇಟಾ ಅಂದ್ರೇನು? ಈಗ ನೀವು ಯಾವುದೋ ಒಂದು ವೆಬ್ಸೈಟ್ ಹೋಗ್ತೀರಾ ಅಂತ ಇಟ್ಕೊಳ್ಳಿ, ಏನೋ ಒಂದು ಸರ್ಚ್ ಮಾಡ್ತೀರಾ ಅಂತ ವೆಬ್ಸೈಟ್ಗೆ ಹೋಗ್ತೀರಾ, ನಿಮ್ಮ ಮೊಬೈಲ್ ನಂಬರ್ ಕೇಳ್ತಾರೆ, ಓಕೆ, ನಿಮ್ಮ ಒಂದು ಇಮೇಲ್ ಐ ಡಿ ಕೇಳ್ತಾರೆ, ದಿಸ್ ಇಸ್ ನಾನ್ ಪರ್ಸನಲ್ ಡೇಟಾ ಅಂತ ತಗೋಬೋದು. ಇದು ಹೆಂಗೆ ಹಂಚಿಕೆ ಆಗುತ್ತೆ ಅಂದರೆ ಎಲ್ಲಿಂದ ಎಲ್ಲಿಗೆ ಹೋಗ್ಬಿಡುತ್ತೆ ನಿಮ್ಗೆ ಗೊತ್ತಿರಬೇಕು. ನಿಮ್ಮ ಕಾಲ್ ಮಾಡಿ ನಿಮ್ಮ ಹೆಸರು ಹೇಳಿ, ನಿಮ್ಗೆ ಇದು ಬೇಕಾ ಅದು ಬೇಕಾ ಅಂತ ಕೇಳ್ತಾ ಇರ್ತಾರೆ, ನಿಮ್ಗೆ ಗೊತ್ತಾಗುತ್ತೆ ಇದು ಹೆಂಗೆ ನಮ್ಮ ನಂಬರ್ ಅವ್ರಿಗೆ ಸಿಕ್ತು ಅಂತ. ಸೊ ಇದನ್ನು ಹೆಂಗೆ ಮ್ಯಾನೇಜ್ ಮಾಡಬೇಕು, ಇದನ್ನ ಲೀಕ್ ಆಗದೆ ನಮ್ಮ ದೇಶದಲ್ಲೇ ಇರಬೇಕು, ಬೇರೆ ಹೊರಗಿನ ರಾಷ್ಟ್ರದವರಿಗೆ ಇದ್ರ ಹೋಗಬಾರ್ದು ನಮ್ಮ ನಾನ್ ಪರ್ಸನಲ್ ಡೇಟಾಗಳು. ಸೊ ಈಗ ಮನೆ ನಂಬರ್ ಆಗುತ್ತೆ. ಸೊ ಈ ರೀತಿ, ಸೊ ಇದ್ರ ಬಗ್ಗೆ ಒಂದು ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ 8 ಮೆಂಬರ್ ಕಮಿಟಿನ ಮಾಡ್ತಾರೆ. ಇದರ ಅಧ್ಯಕ್ಷ ನಮ್ಮ ಇನ್ಫೋಸಿಸ್, ಯಾಕಂದರೆ ಇವರು ಟೆಕ್ನಾಲಜಿ ರಿಲೇಟೆಡ್ ಅಲ್ವಾ, ಇದನ್ನ ಹೆಂಗೆ ಕಡಿವಾಣ ಹಾಕಬೇಕು, ಇದು ನಮ್ಮ ಡೇಟಾನ, ನಮ್ಮ ಭಾರತದ ಜನರ ಡೇಟಾಗಳನ್ನ, ನಾನ್ ಪರ್ಸನಲ್ ಡೇಟಾಗಳನ್ನ, ವೈಯಕ್ತಿಕವಲ್ಲದ ದತ್ತಾಂಶಗಳನ್ನ ನಮ್ಮ ಭಾರತದಲ್ಲೇ ಇಟ್ಕೋಬೇಕು, ಲೀಕ್ ಆಗಬಾರ್ದು. ಸೊ ಹೆಂಗೆ ಇದನ್ನು ಮ್ಯಾನೇಜ್ ಮಾಡಬೇಕು, ಇದ್ರ ಬಗ್ಗೆ ಒಂದಷ್ಟು ರಿಪೋರ್ಟ್ ಕೊಡೋಕ್ಕೋಸ್ಕರ ಇವ್ರನ್ನ ಮಾಡ್ತಾರೆ. ವೆರಿ ಇಂಪಾರ್ಟೆಂಟ್ ಸರ್ ಇದು ಕೂಡ. ನೆಕ್ಸ್ಟ್ ಬನ್ನಿ, ಅಸ್ಸಾಂ ಗ್ಯಾಸ್ ಲೀಕ್, ವೆರಿ ಇಂಪಾರ್ಟೆಂಟ್. ಅಸ್ಸಾಮಲ್ಲಿ ನಮ್ಮ ಏನು ಪೆಟ್ರೋಲಿಯಂ ಪ್ರಾಡಕ್ಟ್ ತೆಗಿಬೇಕಾದ್ರೆ ಅಲ್ಲಿ ಗ್ಯಾಸ್ ಲೀಕ್ ಆಗುತ್ತೆ, ಅಲ್ಲಿರ್ತಕ್ಕಂಥ ಅಕ್ಕಪಕ್ಕದ ಅರಣ್ಯಗಳ ನಾಶಗಳ ಬಗ್ಗೆ ಆಗುತ್ತೆ, ಒಂದಷ್ಟು ಪ್ರಾಣಿಗಳು ಸಾಯ್ತವೆ. ಸೊ ಇದ್ರ ಬಗ್ಗೆ ಒಂದು ಕಮಿಟಿ ಮಾಡ್ತಾರೆ. ಓಕೆ, ಅಸ್ಸಾಂಗಳ ಜಸ್ಟಿಸ್ BP ಕಟಕೆ ಅಂತ ಹೇಳಿ, ಓಕೆ, ನ್ಯಾಯಮೂರ್ತಿ BP ಕಟಕೆ ಅವರು. ಇದ್ರ ಪ್ರಕಾರ ಆ ಆಯಿಲ್ ಇಂಡಿಯಾ ಕಂಪನಿ ಏನಿತ್ತು, ನಮ್ಮ ಪಬ್ಲಿಕ್ ಸೆಕ್ಟರ್ ಕಂಪನಿ, ಅವ್ರಿಗೆ 25 ಕೋಟಿ ಕೂಡ ಏನಾಗ್ತಾರೆ, ಪೆನಾಲ್ಟಿ ಕೂಡ ಹಾಕ್ತಾರೆ. ಸೊ ಏನಾಗಿದೆ, ಎನ್ವೈರನ್ಮೆಂಟಲ್ ಡ್ಯಾಮೇಜ್ ಮಾಡಿದ್ದಾರೆ ಅಂತೇಳಿ. ಸೊ ಇದಕ್ಕೆ ಒಂದು ಕಮಿಟಿ ಮಾಡಿದ್ರಲ್ಲ, ಅದು ಜಸ್ಟಿಸ್ BP ಕಟಕೆ ಕಮಿಟಿ, ನ್ಯಾಯಮೂರ್ತಿ BP ಕಟಕೆ. ವೆರಿ ಇಂಪಾರ್ಟೆಂಟ್ ಸರ್ ಇದು ಕೂಡ. ನೆಕ್ಸ್ಟ್ ಬನ್ನಿ, ಅನಿಲ್ ಕುಂಬ್ಳೆ ಕಮಿಟಿ, ವೆರಿ ಇಂಪಾರ್ಟೆಂಟ್, ಕೇಳ್ತಾನೆ ಎಕ್ಸಾಮಲ್ಲಿ. ಬ್ಯಾನಿಂಗ್ ದ ಯೂಸ್ ಆಫ್ ಸಲೈವಾ ಟು ಶೈನ್ ದ ಬಾಲ್, ಅಂದರೆ ಲಾವಾ ಬೇರೆ, ಲಾಲಾ ರಸ ಬೇರೆ, ಲಾವಾ ರಸ ಬೇರೆ. ಲಾವಾ ಅಂದರೆ ನಮ್ಮ ಒಂದು ಮ್ಯಾಗ್ಮಾ, ನಮ್ಮ ಒಂದು ಇದರಿಂದ ಬರ್ತಕ್ಕಂಥದ್ದು ಯಾವುದು, ಜ್ವಾಲಾಮುಖಿ. ಇದು ಲಾಲಾ ರಸ, ಇದು ಸಲೈವಾ, ಬಾಯಿಂದ ಬರ್ತಕ್ಕಂಥ ಜೊಲ್ಲು. ಸೊ ಇದನ್ನ ಯೂಸ್ ಮಾಡಿ ಬಾಲ್ನ ಶೈನ್ ಮಾಡೋದು, ಬಾಲ್ಗೆ ಹೋಗೋದು, ಅದನ್ನ ಉಜ್ಜೋದು, ಅವೆಲ್ಲ ಮಾಡಬಾರ್ದು ಅಂತೇಳಿ ಅನಿಲ್ ಕುಂಬ್ಳೆ ಅವರ ಹೆಡ್ಡಲ್ಲಿ ಮಾಡ್ತಾರೆ. ಯಾರು, ICC ಅವರು. ಏನಿದು COVID-19 ಇದರಿಂದ ಏನಾಗುತ್ತೆ, ಈ ಕೋವಿಡ್ ಸ್ಪ್ರೆಡ್ ಆಗಬಾರ್ದು ಅಂತೇಳಿ ಸುರಕ್ಷತೆಗಾಗಿ ಈ ಯೂಶಲಿ ಇದನ್ನ ಏನಕ್ಕೆ ಮಾಡ್ತಾರೆ, ಸ್ವಿಂಗ್ ಮಾಡೋಕ್ಕೆ, ಬಾಲ್ ಸ್ವಿಂಗ್ ಆಗಲಿ ಅಂತೇಳಿ. ಸೊ ಇದನ್ನ ಸ್ವಲ್ಪ ದಿನ ಇದನ್ನ ಅಪಾಯ ಅಂತೇಳಿ ಇದನ್ನು ಮಾಡಬಾರ್ದು, ನಿಷೇಧ ಹೇರಬೇಕು ಅಂತೇಳಿ. ಸೊ ಈ ಒಂದು ಕಮಿಟಿ ಮಾಡ್ತಾರೆ, ಇವರು ಅದ್ರ ಬಗ್ಗೆ ರಿಪೋರ್ಟ್ ಕೊಡ್ತಾರೆ. ಯಾರೋ ಹೆಡ್ ಆ ಕಮಿಟಿ, ಅನಿಲ್ ಕುಂಬ್ಳೆ. ವೆರಿ ಇಂಪಾರ್ಟೆಂಟ್ ಸರ್ ಇದು ಕೂಡ. ನೆಕ್ಸ್ಟ್ ಬನ್ನಿ, ವೈಜಾಗ್ ಗ್ಯಾಸ್ ಲೀಕ್. ವೈಜಾಗ್ ಗ್ಯಾಸ್ ಲೀಕ್ ಅಗೇನ್ ನಮ್ಮ ವಿಶಾಖಪಟ್ಟಣದಲ್ಲಿ ಕೂಡ ಗ್ಯಾಸ್ ಲೀಕ್ ಆಗುತ್ತೆ ಅಲ್ವಾ. ನಮ್ಮ ಹೆಂಗೆ ಭೋಪಾಲ್ ಗ್ಯಾಸ್ ಲೀಕ್ ಥರ ಇದು ಒಂದಷ್ಟು ಪರಿಣಾಮ ಬೀರುತ್ತದೆ ಸುತ್ತಮುತ್ತಲಿನ ಜನಗಳ ಮೇಲೆ, ಆರೋಗ್ಯದ ಮೇಲೆ. ಏನಾಗುತ್ತೆ, ಇಲ್ಲಿ LG ಪಾಲಿಮರ್ಸ್ ಅನ್ನೋ ಕಂಪ್ನಿಲಿ ಸೈರನ್ ಅಂತ ಸ್ಟೈರನ್ ಅಂತ ಅನಿಲ ಲೀಕ್ ಆಗುತ್ತೆ. ಯಾಕೆ ಲೀಕ್ ಆಯಿತು, ಹೆಂಗೆ ಲೀಕ್ ಆಯಿತು ಅಂತ ಆಂಧ್ರ ಪ್ರದೇಶ ಸರ್ಕಾರ 16ರಂದು 5 ಸದಸ್ಯರ ಹೈಪವರ್ ಕಮಿಟಿ ರಚನೆ ಮಾಡುತ್ತೆ. ಸೊ ಇದರ ಹೆಡ್ ನೀರಬ್ ಕುಮಾರ್ ಪ್ರಸಾದ್ ಅಂತೇಳಿ, ನೀರಬ್ ಕುಮಾರ್ ಪ್ರಸಾದ್, ವೆರಿ ಇಂಪಾರ್ಟೆಂಟ್, ನೀರಬ್ ಕುಮಾರ್ ಪ್ರಸಾದ್. ಯಾವುದು ಮಾಡಿದ್ದು, ಇದು ಆಂಧ್ರ ಸರ್ಕಾರ ಮಾಡಿರೋದು. ಓಕೆ, ನೆಕ್ಸ್ಟ್ ಬನ್ನಿ, ಡಿಲಿಮಿಟೇಷನ್ ಕಮಿಷನ್. ಅಂದರೆ ಹೇಳ್ತೀನಿ, ವಾಟ್ ಈಸ್ ಡಿಲಿಮಿಟೇಷನ್ ಕಮಿಷನ್? ಟು ಸೆಟ್ ಅಪ್ ಫಾರ್ ಜಮ್ಮು ಕಾಶ್ಮೀರಕ್ಕೆ, ಅಸ್ಸಾಂಗೆ, ಮಣಿಪುರ್ಗೆ, ನಾಗಾಲ್ಯಾಂಡ್ಗೆ, ಅರುಣಾಚಲ್ ಪ್ರದೇಶಕ್ಕೆ, ಈ ಲಡಾಖ್, ಈ ಕಡೆ ಒಂದು ಇದಕ್ಕೆ ಒಂದು ಡಿಲಿಮಿಟೇಷನ್ ಅಂದರೆ ಏನು ಅಂದರೆ, ನಮ್ಮ ಆ ಒಂದು ರಾಜ್ಯಗಳಲ್ಲಿ, ಓಕೆ, ಆ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ, ಆ ರಾಜ್ಯಗಳಲ್ಲಿ ಕ್ಷೇತ್ರಗಳ ಪುನರ್ವಿಂಗಡಣೆ ಡಿಲಿಮಿಟೇಷನ್ ಅಂದರೆ
ಅಲ್ಲಿ ನಮ್ಮ ಪ್ರಮುಖವಾಗಿರ್ತಕ್ಕಂಥ ಸಂಸತ್ತಾಗಿರ್ಬೋದು, ಅಸೆಂಬ್ಲಿಗಳಾಗಿರ್ಬೋದು, ಓಕೆ, ಆ ಒಂದು ಕ್ಷೇತ್ರಗಳನ್ನ ಪುನರ್ವಿಂಗಡಣೆ ಮಾಡೋದು. ಅಂದರೆ ಎಲ್ಲಿ ಜನ ಜಾಸ್ತಿ ಎಲ್ಲಿ ಕಮ್ಮಿ ಇರ್ತಾರೆ ಅದನ್ನು ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು, ಅಂದರೆ ಅದನ್ನು ಸಂಖ್ಯೆ ಏರ್ಸೋದಲ್ಲ, ಇರೋ ಸಂಖ್ಯೆನ ಅದರ ಒಂದು ಬೌಂಡ್ರಿಗಳನ್ನ ಏನು ಮಾಡೋದು. ಈ ಒಂದು ವಿಧಾನಸಭಾ ಅಂದರೆ ಅದಕ್ಕೆ ಬೇರೆದೊಂದು ಸ್ವಲ್ಪ ಏನು ಮಾಡೋದು, ಮರ್ಜ್ ಮಾಡೋದು, ಬೇರೆ ಎಲ್ಲಿ ಜಾಸ್ತಿ ಜನ ಇರ್ತಾರೆ ಅದನ್ನು ಸ್ವಲ್ಪ ಬೇರೆದು ಮಾಡೋದು. ಹೀಗೆ ಅಂದರೆ ಇನ್ಕ್ರೀಸ್ ಮಾಡೋಕ್ಕೆ ಹೋಗಲ್ಲ, ಜಸ್ಟ್ ಅದ್ರ ಪುನರ್ವಿಂಗಡಣೆ ಮಾಡೋದು. ಸೊ ಇದಕ್ಕೋಸ್ಕರ ಒಬ್ಬರನ್ನ ಮಾಡ್ತೀವಿ. ಇದನ್ನು ಹೆಡ್ ಮಾಡಿದ್ದು ಯಾರು ಅಂತಂದರೆ ನಮ್ಮ ಸುಪ್ರೀಂ ಕೋರ್ಟ್ನ ಮಾಜಿ ನ್ಯಾಯಾಧೀಶರಾಗಿರ್ತಕ್ಕಂಥ ನ್ಯಾಯಮೂರ್ತಿ ನಿವೃತ್ತ ರಂಜನ್ ಪ್ರಕಾಶ್ ದೇಸಾಯಿ ಅವರು. ನಿವೃತ್ತ ನ್ಯಾಯಮೂರ್ತಿ ಯಾರು? ರಂಜನ್ ಪ್ರಕಾಶ್ ದೇಸಾಯಿ ಅವರು. ವೆರಿ ಇಂಪಾರ್ಟೆಂಟ್ ಸರ್ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಇಂದ. ಯಾಕಂದರೆ ನಮ್ಮ ಜಮ್ಮು ಕಾಶ್ಮೀರ ಕೂಡ ಲಡಾಖ್ ಏನಾಯಿತು ಡಿವೈಡ್ ಆದಮೇಲೆ, ಸೊ ಅಲ್ಲಿಗೆ ಹೆಂಗೆ ನಾವು ಕಾನ್ಸ್ಟಿಟ್ಯೂಷನ್ನ ಮಾಡಬೇಕು, ಯಾವುದಕ್ಕೆ ಸೇರುತ್ತೆ, ಸೊ ಹೀಗೆ ಅದರ ಒಂದು ಪುನರ್ವಿಂಗಡಣೆ ಮಾಡೋದಿದೆಯಲ್ಲ, ವೆರಿ ಇಂಪಾರ್ಟೆಂಟ್. ಇದ್ರ ಬಗ್ಗೆ ಎಕ್ಸಾಮಲ್ಲಿ ಕೇಳ್ತಕ್ಕಂಥದ್ದು ಎಕ್ಸ್ಪೆಕ್ಟೆಡ್ ಕ್ವಶನ್ ಇದು. ಯಾರು? ರಂಜನ್ ಪ್ರಕಾಶ್ ದೇಸಾಯಿ ಅವರು. ಓಕೆ ಸರ್, ವೆರಿ ಇಂಪಾರ್ಟೆಂಟ್ ಇದು. ಫೈನ್ ಸರ್. ನೆಕ್ಸ್ಟ್ ಬನ್ನಿ, ರಾಷ್ಟ್ರೀಯ ಜಲನೀತಿ. ಓಕೆ, ನಮ್ಮ ಜಲನೀತಿ ಬಗ್ಗೆ, ವಾಟರ್ ನ್ಯಾಷನಲ್ ಪಾಲಿಸಿ ಬಗ್ಗೆ ಒಂದು ಕಮಿಟಿ ಮಾಡಿದ್ದಾರೆ ಡಾಕ್ಟರ್ ಮಿಹಿರ್ ಶಾ ಅಂತೇಳಿ. ಜಲ ಸಂಪನ್ಮೂಲ ಸಚಿವಾಲಯ, ಮಿನಿಸ್ಟ್ರಿ ಆಫ್ ವಾಟರ್ ರಿಸೋರ್ಸ್, ರಿವರ್ ಡೆವಲಪ್ಮೆಂಟ್, ಗಂಗಾ ರಿಜುನೇಷನ್ ಅಂದರೆ ಗಂಗಾ ಪುನರ್ಜೀವನಗೊಳಿಸುವಿಕೆ, ಗೌರ್ಮೆಂಟ್ ಆಫ್ ಇಂಡಿಯಾ ಒಂದು ಏನು ಮಾಡ್ತಾ ಇದೆ, ಈ ಒಂದು ಕಮಿಟಿ 11 ಮೆಂಬರ್ ಕಮಿಟಿ. ಡಾಕ್ಟರ್ ಮಿಹಿರ್ ಶಾ ಅದರ ಅಧ್ಯಕ್ಷರಾಗಿರ್ತಾರೆ. ಒಂದು ನ್ಯಾಷನಲ್ ವಾಟರ್ ಪಾಲಿಸಿನ ತರಬೇಕು ಅಂತೇಳಿ, ಕರಡು ಒಂದು ಇದನ್ನು ತರಬೇಕು ಅಂತೇಳಿ ಮಾಡ್ತಾರೆ. ಇದರ ಅಧ್ಯಕ್ಷತೆ ಡಾಕ್ಟರ್ ಮಿಹಿರ್ ಶಾ. ಓಕೆ, ಅಂದರೆ ರಾಷ್ಟ್ರೀಯ ಜಲನೀತಿ ರೂಪಿಸ್ತಕ್ಕಂಥ ಒಂದು ಡಾಕ್ಯುಮೆಂಟ್ ಮಾಡಬೇಕು ಅಂತೇಳಿ. ಓಕೆ ಸರ್, ವೆರಿ ಇಂಪಾರ್ಟೆಂಟ್ ಇದು. ಫೈನ್. ನೆಕ್ಸ್ಟ್ ಬನ್ನಿ, ಕೋಝಿಕೋಡ್ ಪ್ಲೇನ್ ಕ್ರ್ಯಾಶ್. ವೆರಿ ಇಂಪಾರ್ಟೆಂಟ್. ನಮ್ಮ ಕೇರಳದ ಕೋಝಿಕೋಡಲ್ಲಿ ಏನಾಯಿತು, ಪ್ಲೇನ್ ಕ್ರ್ಯಾಶ್ ಆಗುತ್ತೆ. ಪ್ಲೇನ್ ಬರುತ್ತೆ, ಟೇಬಲ್ ಟಾಪ್, ನಮ್ಮ ಮಂಗಳೂರಲ್ಲಿ ಆಗಿತ್ತಲ್ಲ, ಹಿಂಗೆ ಬರುತ್ತೆ, ಇಲ್ಲಿ ಬಂದು ಅದು ಪ್ರಪಾತಕ್ಕೆ ಬೀಳ್ತಕ್ಕಂಥದ್ದು. ಸೊ ಇದು ಹೆಂಗಾಯಿತು, ಯಾಕಾಯಿತು? ಓಕೆ, ಸೊ ಅದ್ರ ಒಳಗೆ ಬ್ಲ್ಯಾಕ್ ಬಾಕ್ಸ್ ಅಂತ ಬೇರೆ ಇರುತ್ತೆ, ಅದನ್ನು ಕೂಡ ಇಲ್ಲಿ ಒಂದಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ ಅವ್ರಿಗೆ. ಸೊ ಹಿಂಗಾಯಿತು, ಯಾಕಾಯಿತು, ಈ ಸಮಿತಿನ ರಚನೆ ಮಾಡಿ ಇದರ ಬಗ್ಗೆ ಒಂದು ರಿಪೋರ್ಟ್ ಕೊಡೋಕ್ಕೋಸ್ಕರ ಕ್ಯಾಪ್ಟನ್ ಎಸ್ ಚಹಾರ್ ಅಂತಕ್ಕಂಥವನ್ನ ಮಾಡ್ತಾರೆ. ಓಕೆ, ಕೋಝಿಕೋಡ್ ಪ್ಲೇನ್ ಕ್ರ್ಯಾಶ್ ವೆರಿ ಇಂಪಾರ್ಟೆಂಟ್ ಇದು ಕೂಡ. ಏರ್ಕ್ರಾಫ್ಟ್ ಆಕ್ಸಿಡೆಂಟ್ ಇನ್ವೆಸ್ಟಿಗೇಷನ್ ಬೋರ್ಡ್ ಅವರು ಇದನ್ನು ಮಾಡ್ತಕ್ಕಂಥದ್ದು. ಫೈನ್. ಸೊ ನೆಕ್ಸ್ಟ್ ಬನ್ನಿ, ಈಸಿಯರ್ ಎಂಟ್ರಿ ಟು ಫಾರಿನ್ ಇನ್ವೆಸ್ಟರ್, ಅಂದರೆ ವಿದೇಶಿ ಹೂಡಿಕೆದಾರರಿಗೆ ಸುಲಭ ಪ್ರವೇಶ. ವೆರಿ ಇಂಪಾರ್ಟೆಂಟ್ ಸರ್ ಇದು ನಮ್ಮ ಎಕಾನಮಿ ಪರ್ಸ್ಪೆಕ್ಟಿವ್ ಇಂದ. ಸುರ್ಜಿತ್ ಭಲ್ಲಾ ಅವರು ಇದರ ಅಧ್ಯಕ್ಷತೆ ವಹಿಸಿರ್ತಾರೆ, ಈ ಕಮಿಟಿ ಅಧ್ಯಕ್ಷತೆ. ಅಂದ್ರೆ ಏನು, ಈಗ ವಿದೇಶಿ ಹೂಡಿಕೆ ಮಾಡೋರಿಗೆ, ಯಾಕಂದ್ರೆ ನಮ್ಮ ಎಕಾನಮಿಗೆ ಡೌನ್ ಇದೆ, ಸೊ ವಿದೇಶಿ ಹೂಡಿಕೆ ಬೇಕು, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಬೇಕು ನಮಗೆ. ಸೊ ಇದು ಹಿಂಗೆ ಮಾಡಬೇಕು ಅಂದರೆ ಅವ್ರು ಬಂದರೆ ಇಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ, ಅದು ಒಂದು ಕಂಪ್ನಿ ಆಗಲಿ ಅಥವಾ ಇಂಡಿವಿಜುವಲ್ ಆಗಲಿ, ಸೊ ಇಲ್ಲಿ ಅವ್ರಿಗೇನು ಮಾಡಬೇಕು, ಈಸಿಯಾಗಿ ಎಲ್ಲ ಒಂದೇ ಕಡೆ ಸಿಗಬೇಕು. ಸಿಂಗಲ್ ವಿಂಡೋ ಸಿಸ್ಟಮ್ ಅಂತ ಕರಿತೀವಿ. ಅಂದರೆ ಅವರು ಇನ್ವೆಸ್ಟ್ ಮಾಡೋಕ್ಕೆ ಯಾವ್ದಾದ್ರು ಬಂತು ಅಂದರೆ ಅವ್ರಿಗೆ ಬೇಕಾಗಿರ್ತಕ್ಕಂಥ ಅಪ್ರೂವಲ್ ಆಗಿರ್ಬೋದು, ಅಥವಾ ಅವರೇನಾದ್ರು ಒಂದು ಕಂಪ್ನಿನ ಸ್ಟಾರ್ಟ್ ಮಾಡಬೇಕು ಅಂದರೆ ಅಲ್ಲಿ ಒಂದು ಪ್ರದೇಶದ ಒಂದು ಇದಾಗಿರ್ಬೋದು, PF ಆಗಿರ್ಬೋದು, ರಿಜಿಸ್ಟ್ರೇಷನ್ ಆಗಿರ್ಬೋದು, ಎಲ್ಲ ಈಸಿಯಾಗಿ ಆಗಬೇಕು ಅವ್ರಿಗೆ. ಸಾಲ ಸಿಗಬೇಕು ಅಂದರೆ ಸಾಲಗಳಾಗಿರ್ಬೋದು, ಸೊ ಬಂಡವಾಳ ಹೂಡೋಕ್ಕೆ, ಸೊ ಎಲ್ಲದಕ್ಕೂ ಅನುಕೂಲವಾಗುವಂತೆ ಒಂದು ರೀತಿಯ ಸಿಸ್ಟಮ್ನ ಮಾಡಬೇಕು. ಸೊ ಇದಕ್ಕೋಸ್ಕರ ಏನು ಮಾಡೋದು, ಸುರ್ಜಿತ್ ಭಲ್ಲಾ ಅವರ ಕಮಿಟಿ ಮಾಡಿದ್ರು. ಅವರು ಇದಕ್ಕೊಂದು ಅಡ್ವೈಸ್ ಮಾಡಿ ಒಂದು ಶಿಫಾರಸು ಮಾಡ್ತಾರೆ ಒಂದಷ್ಟು. ಸೊ ಇದು ಏನು ಕಮಿಟಿ ಹೆಸರು, ಈಸಿಯರ್ ಎಂಟ್ರಿ ಟು ಫಾರಿನ್ ಇನ್ವೆಸ್ಟರ್ಸ್, ಅಂದರೆ ವಿದೇಶಿ ಹೂಡಿಕೆದಾರರಿಗೆ ಸುಲಭ ಪ್ರವೇಶ ಆಗಬೇಕು. ಓಕೆ, ಸೊ ಇದನ್ನು ಅಧ್ಯಕ್ಷ ವಹಿಸಿದ್ದಾರು ಸುರ್ಜಿತ್ ಭಲ್ಲಾ. ವೆರಿ ಇಂಪಾರ್ಟೆಂಟ್ ಸರ್, ಸುರ್ಜಿತ್ ಭಲ್ಲಾ. ಓಕೆ, ಫೈನ್. ಇದಿಷ್ಟು ಪ್ರಮುಖವಾಗಿರುತ್ತೆ ಸರ್. ಇದೇ ರೀತಿ ಇನ್ನೂ ಒಂದಷ್ಟು ಕರೆಂಟ್ ಅಫೇರು ಸ್ಕೀಮ್ಗಳು ತೊಗೊಂಡು ಮುಂದೆ ಬರ್ತೀನಿ. ಲೈಕ್ ಮಾಡಿ, ಫ್ರೆಂಡ್ ಜೊತೆ ಶೇರ್ ಮಾಡಿ ವಿಡಿಯೋನ. ಶೇರ್ ಅಂತ ಹೋಗ್ತೀನಿ, ನಿಮ್ಮ ಒಂದು ಇದ್ರ ಕಡೆ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಧನ್ಯವಾದಗಳು.